ಕುಟುಂಬ ಇದೆಯಲ್ಲ, ನಮ್ಮ ಕುಟುಂಬ ವ್ಯವಸ್ಥೆ ಇದೆಯಲ್ಲ, ಅದು ನಂಬಿಕೆ ಮೇಲಿರುತ್ತೆ. ನಂಬಿಕೆ ಹೋಯಿತು ಅಂತಂದರೆ, ಅನುಮಾನಗಳು ಬಂದವು ಅಂತಂದರೆ, ಜಗಳ ಗುದ್ದಾಟಗಳು ಶುರುವಾಯಿತು ಅಂತಂದರೆ ಮುಗಿದೋಯ್ತು ಕತೆ. ಆವಾಗಲೇ ಕುಟುಂಬ ವ್ಯವಸ್ಥೆ ದುರ್ಬಲ ಆಗೋಗ್ಬಿಡುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸಣ್ಣ ಸಣ್ಣ ಮನಸ್ತಾಪಗಳು ಎಲ್ಲಿ ತನಕ ಹೋಗಿ ಮುಟ್ತವೆ ಅನ್ನೋಕ್ಕೆ ಗಾನವಿ ಕೇಸ್ ಇದೆಯಲ್ಲ ಬೆಸ್ಟ್ ಎಕ್ಸಾಂಪಲ್. ಒಂದು ಸಣ್ಣ ಸಂಗತಿ, ಗಂಡ ಹೆಂಡತಿ ಅಂದಮೇಲೆ ಬರಲ್ವ ಈ ಮನಸ್ತಾಪಗಳು ಬರ್ತಾವಪ್ಪ. ಈಕೆ ಆತ್ಮಹತ್ಯೆ ಮಾಡ್ಕೊಂಡ್ಳು. ಅದಾದ್ಮೇಲೆ ಗಂಡ ಆತ್ಮಹತ್ಯೆ ಮಾಡ್ಕೊಂಡ. ಎಂಥ ಸ್ಥಿತಿ ನೋಡಿ. ದೇವರೇ ಅಂತ ಮದುವೆ ಆಗಿದ್ರು, ಇನ್ನು ಜೀವನವೇ ಶುರುವಾಗಿರಲಿಲ್ಲ ಅವ್ರದ್ದು. ಹೆಂಡತಿ ಸತ್ಲು, ಗಂಡ ಸತ್ತ. ಅದಾದ್ಮೇಲೆ ಏನು ಅಂತಂದ್ರೆ, ಈಗ ಅತ್ತೆನೂ ಕೂಡ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಯಾರಂತೆ. ಏನು ನೋಡಿ ಇದು, ಏನು ಜೀವನ ಇದು. ತಂದೆ ತಾಯಿಗಳು ಹೆತ್ತು ಹೊತ್ತು ಬೆಳೆಸಿ ಎದೆ ಹತ್ರಕ್ಕೆ ಮಕ್ಕಳುಗಳು ಬಂದು ಕೆಲಸ ಕಾರ್ಯ ಮಾಡೋ ಅಷ್ಟು ಮಟ್ಟಿಗೆ ಅವ್ರು ಬೆಳೆದು ಎಷ್ಟು ಹೆಮ್ಮೆಯಿಂದ ಮದುವೆ ಮಾಡ್ತಾರೆ ತಂದೆ ತಾಯಿಗಳು, ಎಷ್ಟು ಅದ್ದೂರಿಂದ ಮದುವೆ ಮಾಡ್ತಾರೆ, ಸಾಲ ಸೋಲ ಮಾಡಿಕೊಂಡು. ಜೀವನದಲ್ಲಿ ತಂದೆ ತಾಯಿಗಳದ್ದು ಏನು ಹೇಳಿ, ತಂದೆ ತಾಯಿಗಳದ್ದು ಒಂಥರ ವಿಚಿತ್ರವಾದ ಸಮಸ್ಯೆ ಕಂಡ್ರಿ ಪಾಪ. ಈ ಮಕ್ಕಳು ಹುಟ್ಟಿದಾಗಿಂದ ಬಿಡಿ, ಅವು 1 ವರ್ಷ 2 ವರ್ಷ ಆಗ್ಬಿಟ್ರೆ ಮಕ್ಕಳು ಸರಿ ಹೋಗ್ಬಿಡ್ತಾರಪ್ಪ. 5 ವರ್ಷಕ್ಕೆ ಸರಿ ಹೋಗ್ಬಿಡ್ತಾರಪ್ಪ. 10 ವರ್ಷಕ್ಕೆ ನೀವು ವಯಸ್ಸು ಆಗ್ತಾ ಸಮಸ್ಯೆಗಳು ಬೆಳಿತಾನೆ ಹೋಗ್ತವೆ. ಓದು ಬರಹ ಇದೆಲ್ಲ ಆದ್ಮೇಲೆ ಮದುವೆ ಮಾಡ್ತೀವಪ್ಪ, ಬಿಡಿ ಆರಾಮಾಗಿರ್ತಾರೆ. ಇಲ್ಲ, ಅಲ್ಲೂ ಕೂಡ ಮನಸ್ತಾಪಗಳು, ಅಲ್ಲೂ ಕೂಡ ಜಗಳಗಳು, ಅಲ್ಲೂ ಕೂಡ ಗುದ್ದಾಟಗಳು. ಇವ್ರು ಹೋಗಿರೋದು ಹನಿಮೂನ್ಗೆ, ಕಿತ್ತಾಟ ಮಾಡ್ಕೊಂಡಿದ್ದಾರೆ. ಹನಿಮೂನಿಂದ ಅರ್ಧಕ್ಕೆ ವಾಪಸ್ ಬಂದಿದ್ದಾರೆ. ಏನು ಮದುವೆಗಳಿವು. ಈಗ ಯಾರಾದರೂ ನೋಡಿ ಮಾಡಿ ಮದುವೆ ಮಾಡ್ತಾರಪ್ಪ ಅಂದಾಗ ಅದು ಕುಟುಂಬದ ಜವಾಬ್ದಾರಿ ಅಂತಿದ್ರು. ಇವಾಗ ಅತ್ಯಂತ ಹೆಚ್ಚು ಲವ್ ಮ್ಯಾರೇಜ್ಗಳಾಗ್ತವೆ, ಅಲ್ಲೂ ಕೂಡ ಕಿತ್ತಾಟವೇ. ಕಿತ್ತಾಡಿ ಸಾಯ್ತಾರೆ ನೋಡಿ. ಇನ್ನು ನೋಡ್ತಾನೆ ಕಣ್ಣೆದುರುಗಡೆಗೆ ಸೊಸೆ ಹೋದ್ಲು. ನೋಡ್ತಿದ್ದಂಗೆ ತಾನೇ ಹೆತ್ತಂತ ಮಗ ಹೋಗ್ಬಿಟ್ಟ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ತಾಯಿ ಏನು ಮಾಡ್ತಾರೆ, ಆಕೆನೂ ಕೂಡ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ. ನಾಗಪುರದಲ್ಲೇ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ. ಸೂರಜ್ನ ತಾಯಿ ಜಯಂತಿ ಅಂತ ಅವರ ಹೆಸರು. ಸಾವು ಬದುಕಿನ ನಡುವಿನ ಹೋರಾಟ ನಡೀತಾ ಇದೆ ಅವ್ರದ್ದು. ಇವಾಗ ಬದುಕೇ ಬೇಡ, ಸಾವು ಬೇಕು ಅಂತ ಹೊರಟಂಥ ಜಯಂತಿ ಈಗ ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾರೆ. ಜೀವನ ಮರಣದ ಹೋರಾಟ. ಏನು ಸಾರ್ಥಕತೆ ಬಂತ ಹೇಳಿ ನೋಡಿ. ತಾಯಿ ಮಗ ಹೆಂಗಿದ್ದಾರೆ ನೋಡಿ. ಎಷ್ಟು ಕನಸುಗಳಿರಬೇಕು, ಎಷ್ಟು ಕನವರಿಕೆಗಳಿರಬೇಕು. ಮಕ್ಕಳುಗಳ ಜೀವನ ಅದು ಅರಳುತ್ತಿರೋದು ನೋಡಿದ್ರೆ, ಮಕ್ಕಳು ಬೆಳಿತಿರೋದು ನೋಡಿದ್ರೆ ಆನಂದ ಪಡ್ತಾರೆ ತಂದೆ ತಾಯಿಗಳು. ಹಿಂಗಾಗ್ಬಿಟ್ರೆ ಮುಗಿದ ಕತೆ. ಯಾರಿಗೆ ಹೇಳಬೇಕು ಅವರು? ಆಮೇಲೆ ಏನು ಜೀವನ. ಬೇಕಿದ್ರೆ ಒಟ್ಟಿಗಿರೋದಪ್ಪ, ಬೇಡ ಅಂದರೆ ಬಿಡೋದು. ಆಯ್ತಪ್ಪ, ನಿನ್ನ ಜೀವನ ನಿನಗೆ, ನಮ್ಮ ಜೀವನ ನಮಗೆ ಅಂತ ಹೇಳಿ ಅಂತ. ಇದಿಲ್ಲ, ಜಗಳ ಗುದ್ದಾಟ, ಆತ್ಮಹತ್ಯೆ. ಎಂಥ ಪಾಪದ ಕೆಲಸ ಅದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನಾವು ನೋಡ್ತಾ ಇದ್ದೀವಿ ಕುಟುಂಬದಲ್ಲಿ ಮನಸ್ತಾಪ ಅನ್ನುವಂಥದ್ದು ಅತ್ಯಂತ ಸಹಜ. ಆದರೆ ಮನಸ್ತಾಪಗಳು ಎಲ್ಲಿ ತನಕ ತಗೊಂಡೋಗಿ ನಿಲ್ಲಿಸ್ಬಿಡ್ತವೆ ಒಂದು ಕುಟುಂಬ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಮನೆಯಲ್ಲಿ 2 ಸತ್ರು, ಇನ್ನು ದೇವರೇ ಅಂತ ಮೊನ್ನೆ ಮದುವೆ ಆಗಿರುವಂಥವ್ರು. ಈಗ ಅವರ ತಾಯಿ ಕೂಡ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಕಳೆದ ಬುಧವಾರ ನವವಿವಾಹಿತೆ ಗಾನವಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಗುರುವಾರ ರಾತ್ರಿ ಆಕೆ ಮರಣವನ್ನು ಅಪ್ಪಿರುತ್ತಾರೆ. ಆದರೆ ಒಂದು ಕಡೆ ಆ ಗಾನವಿ ಮೃತಪಟ್ಟಿದ್ರೆ, ಮತ್ತೊಂದು ಕಡೆ ಆಕೆಯ ಪತಿ ಮತ್ತು ಆ ಕುಟುಂಬಸ್ಥರು ನಾಪತ್ತೆಯಾಗಿರ್ತಾರೆ. ಸದ್ಯಕ್ಕೆ ನಾಪತ್ತೆಯಾಗಿದ್ದಂತಹ ಕುಟುಂಬಸ್ಥರು ಅಂದರೆ ಗಾನವಿ ಅವರ ಅತ್ತೆ ಜಯಂತಿ ಮತ್ತು ಆಕೆಯ ಪತಿ ಸೂರಜ್, ಇವರಿಬ್ಬರು ಸಹ ನಾಗ್ಪುರದ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ಆದರೆ ನಿನ್ನೆ ಸಂಜೆ ಸುಮಾರು 5 ರಿಂದ 6 ಗಂಟೆಯ ಮಧ್ಯೆ ಸೂರಜ್ ಮತ್ತು ಜಯಂತಿ ಇಬ್ಬರು ಸಹ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈ ಆತ್ಮಹತ್ಯೆಯ ಪ್ರಯತ್ನದಲ್ಲಿ ಸೂರಜ್ ಸಾವನ್ನಪ್ಪಿದ್ರೆ, ಜಯಂತಿ ಈಗ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಂದರೆ ಈ ಒಂದು ಆತ್ಮಹತ್ಯೆಗೆ ಕಾರಣ ಏನಂತ ಹೇಳಿದ್ರೆ, ಸದ್ಯಕ್ಕೆ ಗಾನವಿ ಅವರ ಪೋಷಕರು
ಜಯಂತಿ ಮತ್ತು ಅವರ ಮಗನಾದಂತಹ ಸೂರಜ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಮತ್ತು ಬೇರೆ ರೀತಿಯಂತಹ ವಿಚಾರಗಳ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ರು. ನನ್ನ ಮಗಳಿಗೆ ಕಿರುಕುಳವನ್ನು ನೀಡಿದ್ರು, ವರದಕ್ಷಿಣೆಗಾಗಿ ಕಿರುಕುಳ ನೀಡಿದ್ರು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಮ್ಮ ಮಗಳಲ್ಲಿ ಇರಲಿಲ್ಲ, ಆದರೂ ಸಹ ತುಂಬಾ ಹಿಂಸೆಯನ್ನು ಕೊಟ್ಟಿದ್ರು. ಹೀಗಾಗಿ ನಮ್ಮ ಮನೆಗೆ ಆಕೆಯನ್ನು ವಾಪಸ್ ಕಳಿಸಿದ್ರು. ಇದರಿಂದ ನೊಂದು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಮಾಡಿ ಅವರ ಮನೆ ಮುಂದೆ ಪತಿಯಾಗಿರುವಂತಹ ಸೂರಜ್ ಮನೆ ಮುಂದೆನೂ ಸಹ ನಿನ್ನೆ ಜೋರಾಗಿ ಗಲಾಟೆ ನಡೆದಿತ್ತು, ಪ್ರತಿಭಟನೆ ಕೂಡ ನಡೆದಿತ್ತು. ಆದರೆ ಇದರ ಬೆನ್ನಲ್ಲೇ ಈಗ ಸೂರಜ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ಪ್ರಕರಣವನ್ನ ಮತ್ತೊಂದು ತಿರುವಿಗೆ ತೆಗೆದುಕೊಂಡು ಹೋಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಸಹ ಈಗ ನಾಗ್ಪುರಕ್ಕೆ ಭೇಟಿ ನೀಡಿದ್ದು ಆಕೆ ಜಯಂತಿ ಮತ್ತು ಆಕೆಯ ಇನ್ನೊಂದು ಪುತ್ರ ಏನಿದ್ದಾರೆ ಸಂಜಯ್ ಅಂತ, ಅವರು ಈಗ ಒಂದು ಗಾನವಿ ಅವರ ಕುಟುಂಬಸ್ಥರ ಮೇಲೂ ಸಹ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಅವರನ್ನ ಹುಡುಕಾಟ ನಡೆಸ್ತಿದ್ರು. ಆದರೆ ಈಗ ಆತ್ಮಹತ್ಯೆ ವಿಚಾರ ತಿಳಿದ್ರು ಪೊಲೀಸರು ಸಹ ಅಲ್ಲೇ ಹೋಗಿದ್ದಾರೆ. ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಸಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು 2 ತಿಂಗಳ ಒಳಗಡೆನೆ ಜೀವನವನ್ನ ಕಟ್ಕೋಬೇಕಾಗಿದ್ದಂತಹ ಇಬ್ಬರು ದಂಪತಿಗಳೇನಿದ್ದಾರೆ, ಈ ದಂಪತಿ ಜೀವನ ದುರಂತದಲ್ಲಿ ಅಂತ್ಯ ಕಂಡಿರುವಂತದ್ದು ರಂಗನಾಥ್. ಎಸ್ ಪ್ರದೀಪ್, ಧನ್ಯವಾದ.